ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ವಿಜಯ್ ಮೇಡಗುಂಡ ಅವರ ಜನ್ಮದಿನದ ಪ್ರಯುಕ್ತ ಬೆಳಗಾವಿ ಗ್ರಾಮೀಣ ಜಿಲ್ಲಾ ಬಿಜೆಪಿ ಸಹಕಾರ ಪ್ರಕೋಷ್ಠ ಜಿಲ್ಲಾ ಸಂಚಾಲಕರು ಪ್ರಫುಲ್ ಪಾಟೀಲ್ ಅವರು ನೀಡಿರುವ ಶುಭ ಸಂದೇಶವನ್ನು ಮಹಾಯುದ್ಧ ಟಿವಿ ಸುದ್ದಿ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಸ್ಥಳೀಯ ನಾಯಕರು ಈ ರೀತಿಯ ಸೌಹಾರ್ದಯುತ ಬಾಂಧವ್ಯ ಮತ್ತು ಬೆಂಬಲವು ಸಮಾಜದಲ್ಲಿ ಸಕಾರಾತ್ಮಕ ಸಂದೇಶವನ್ನು ರವಾನಿಸುತ್ತೆ. ವಿಜಯ್ ಮೇಡಗುಂಡ ಅವರ ಜನ್ಮದಿನದ ಆಚರಣೆಯು ಅವರ ಬೆಂಬಲಿಗರು ವಿಶೇಷ ರಕ್ತದಾನ ಶಿಬಿರ, ಯುವಕರಿಗೆ ಎಲ್ಎಲ್ಆರ್ ಲೈಸೆನ್ಸ್ ಚಾಲನೆಯನ್ನು ಇನ್ನೂ ಹಲವಾರು ರೀತಿಯ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಸ್ನೇಹಿತರ ವಲಯದಲ್ಲಿ ಸಂಭ್ರಮವನ್ನು ತಂದಿದೆ ಅಂತ ಮಹಾಯುದ್ಧ ಟಿವಿಗೆ ಹೇಳಿದರು. ವರದಿ ಮುಸ್ತಾಕ್ ಹತ್ತಿ ಕಟಗಿ, ಮಹಾಯುದ್ಧ ನ್ಯೂಸ್, ಬೆಳಗಾವಿ. ದಕ್ಷಿಣ ಭಾರತದ ಖ್ಯಾತ ಹತ್ತಿ ಉದ್ಯಮದಾರರು ಹಾಗೂ ಸರಳತೆಯ ಸಾಹುಕಾರ ಹಾಗೂ ಯುವಕರ ಕಣ್ಮಣಿ ಬಿಜೆಪಿ ಯುವ ಮುಖಂಡರಾದ ಶ್ರೀ ವಿಜಯ್ ಮೇಡಗುಂಡ ಅವರ 49ನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ತಾವೀಗ ನಾಳೆ ಹಮ್ಮಿಕೊಂಡಿದ್ರಿ ಸರ್. ಇನ್ನೆಲ್ಲ ಕಾರ್ಯಕ್ರಮವನ್ನು ಹುಟ್ಟುಹಬ್ಬ ಅಂಗವಾಗಿ ಹಮ್ಮಿಕೊಂಡ್ರಿ ಸರ್. ವಿಜಯ್ ಮೇಡಗುಂಡ ಅವರು ನಾವು ಆ್ಯಕ್ಚುಲಿ ಕ್ಲಾಸ್ಮೇಟ್ಸ್, ಸ್ಕೂಲ್ಮೇಟ್ಸ್ ರೀ. ಫಸ್ಟ್ ಸ್ಟ್ಯಾಂಡರ್ಡ್ದಿಂದ ನಾವು ಅವ್ರು ಕೂಡ ಕಲ್ತೀವಿ. ಅವರು ಭಾಳ ಹಾರ್ಡ್ ವರ್ಕಿಂದ ಮ್ಯಾಲೆ ಬಂದಾರ. ಮತ್ತು ಅವ್ರದ್ದೊಂದೇನ ಎಲ್ಲರೂ ಉದ್ಯೋಗ ಮಾಡಿ ಅವ್ರಂಗ ನಾವು ಒಂದು ಸ್ವಲ್ಪ 4 ಮಂದಿಗೆ ಉದ್ಯೋಗ ಕೊಟ್ಟು ಅವ್ರಿಗೆ ಅನುಕೂಲ ಆಗಲಿ ಅಂತ ಅದೊಂದು ಮೊದಲಿಂದ ಒಂದು ಆಶೆ ಇದೆ ಅವ್ರದ್ದು. ಮತ್ತು ಈಗ ರೀಸೆಂಟ್ಲಿ KLE ಇದಾಗ್ಯಾರ ರೀ, ಅವರು ಡೈರೆಕ್ಟರ್ ಆಗ್ಯಾರ. ಅದಕ್ಕೆ ಲಾಸ್ಟ್ ಇಯರಿಂದ ಅವ್ರು ಬರ್ತ್ಡೇ ಮಾಡತ್ತೇವೆ ನಾವು. ಲಾಸ್ಟ್ ಇಯರ್ಲಿ ಬರ್ತ್ಡೇದಾಗ ಮೊದಲು JCM ಅವ್ರು ಮಾಡ್ತಿದ್ವಿ ನಾವು ಬರ್ತ್ಡೇ. ಅದರ ಬ್ಲಡ್ ಕಾರ್ಡ್ ಕೊಡಿಸಿದ್ವಿ, ಹೆಲ್ತ್ ಚೆಕಪ್ ಮಾಡಿಸಿದ್ವಿ, ಗಿಡಗಳನ್ನ ಹಚ್ಚಿಸ್ತಿದ್ವಿ ರೀ. ಆಮ್ಯಾಗ ಲಾಸ್ಟ್ ಇಯರ್ ವಿಜಯ್ ಮೇಡಗುಂಡ ಅವ್ರು ಇದ್ರಾಗ LLR ಕೊಟ್ಟಿವಿ ರೀ, ಒಂದಿಷ್ಟು ಮಂದಿಗೆ ಫ್ರೀ LLR. ಆಮೇಲೆ ಬ್ಲಡ್ ಕೊಡಿಸಿದ್ವಿ. ಬ್ಲಡ್ ಒಂದು ಆಲ್ಮೋಸ್ಟ್ ಒಂದು 250 ಇವು ಕೊಟ್ಟಿದ್ರಿ, ಯೂನಿಟ್ಸ್ ಕೊಟ್ಟಿದ್ವು. ಅವೆಲ್ಲ 6 ತಿಂಗಳಾದ್ರೆ ಎಲ್ಲ ಇವು ಆಗಿಬಿಡ್ತಾವೆ ರೀ. ಅಂದ್ರೆ ಮತ್ತೆ ಹೊಳ್ಳಿ ರಿಯೂಸ್ ಆಗೇ ಬಿಡ್ತಾವೆ. ಅದಕ್ಕೆ ಈ ಸಲನೂ ನಮಗೆ ಒಂದು 5 ಟಾರ್ಗೆಟ್ ಐತಿ ಬ್ಲಡ್ ಇವ್ರು ಕೊಡಿಸ್ಬೇಕಂತ ಹೇಳಿ. ಆಮ್ಯಾಗ ಅದ್ರ ಜೋಡಿ ಫ್ರೀ ಐ ಚೆಕಪ್ ಇಟ್ಟೇವ್ರಿ. ಅದೇನಿಲ್ಲ, ಇದನ್ನ ಚೆಕ್ ಮಾಡಿಸ್ತೇವೆ ರೀ. ಆಮ್ಯಾಗ ಅದನ್ನ KLE ಕರ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬರೋದು ಫ್ರೀದಾಗ ಮಾಡಿಸ್ಕೊಡ್ತೀವಿ ರೀ. ಆಮ್ಯಾಗ ಫ್ರೀ ಹೆಲ್ತ್ ಜನರಲ್ ಹೆಲ್ತ್ ಚೆಕಪ್ ಐತ್ರಿ. ಆಮ್ಯಾಗ ಇನ್ನೊಂದೇನ್ರಿ, ಅವ್ರಿಗೂ ಮುಂದಿನ ಇದ್ರಾಗ ಇನ್ನೊಂದು ರಾಜಕೀಯ ಭವಿಷ್ಯ ಕೊಟ್ರೆ ಈಗೇನಿಲ್ಲ ನಾವು ಸಮಸ್ಯೆ ಮಾಡ್ಕೊಂತಿದ್ದೀವಿ. ಇನ್ನು ಮುಂದೆ ನಮಗೊಂದು ಚಾನ್ಸ್ ಕೊಡ್ಲಿ ಅಂತ ನಮ್ದೊಂದು ಆಸೆ ರೀ. ಜನರಿಗೆ ರಿಕ್ವೆಸ್ಟ್ ಅಷ್ಟೇ, ನಮಗೊಂದು ಚಾನ್ಸ್ ಕೊಡ್ಲಿ, ನಮ್ದು ನೋಡ್ಲಿ ಅಂತ ಹೇಳಿ ನಮ್ದೊಂದು ಆಸೆ ಐತಿ. ಅದಕ್ಕೆ ಮುಂದೆ ಎಲ್ಲರೂ ಕೂಡ ಅವ್ರೊಮ್ಮೆ MLA ಕಾಣ್ಬೇಕಂತ ಆಸೆ ಐತಿ ನಮ್ಗೆ. ಅದಕ್ಕೆ ಅವ್ರ ಜನ್ಮದಿನ ಇದಾಗಿಲ್ಲ ಅಂತೇಳಿ ನಾವು ಎಲ್ಲರೂ ಕೂಡ ಇದನ್ನ ಮಾಡತ್ತೇವೆ. ಅಭಿಮಾನಿ ಬಳಗದವರು, ಮೇಡಗುಂಡ ಅಭಿಮಾನಿಗಳು ಮಾಡತ್ತೇವೆ, ಎಲ್ಲರೂ ಕೂಡ ಮಾಡತ್ತೇವೆ. ನಿಮ್ಮೆಲ್ಲರ ಒಂದು ಅಭಿಲಾಷೆ ಅಂತೆ ಮಾನ್ಯ ಶ್ರೀ ವಿಜಯ್ ಮೇಡಗುಂಡ ಅವರ ಹುಟ್ಟುಹಬ್ಬ ನಾಡಿನಿಂದ ನಡೀತಾ ಇದೆ. ಈ ಸಂದರ್ಭದಲ್ಲಿ ತಾವು ಅವ್ರ ಬಗ್ಗೆ ಒಂದು ಕಳಕಳಿಯ ಒಂದು ಹೇಳಿಕೆ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೆ ಧನ್ಯವಾದ. ಸರ್, ಈ ಬಾರಿ ಏನೋ ಬೈಲಹೊಂಗಲ ಒಂದು ಮತಕ್ಷೇತ್ರ ಭಾಗದಲ್ಲಿ ಒಂದು ಮೇಡಗುಂಡ ಮನೆತನವು ಬಹಳಷ್ಟು ಒಂದು ಬಡವರ ಸೇವೆಗಾಗಿ, ಒಂದು ದೀನದಲಿತರ ಸೇವೆಗಾಗಿ, ಸಾಮಾಜಿಕ ಕಾರ್ಯಕರ್ತರಲ್ಲಿ ಹಲವಾರು ಕಾರ್ಯಕ್ರಮ ಹಾಗೂ ಬಡವರ ಏಳಿಗಾಗಿ ಹಗಲಿರುಳು ದುಡಿದಿದ್ದಾರೆ. ಇದ್ರ ಕುರಿತು ಹೇಳಕ್ ಇಷ್ಟಪಡ್ತೀರಿ ಸರ್? ಆಲ್ರೆಡಿ ಮೊದ್ಲಿಂದ ಅವರು ಫ್ಯಾಕ್ಟ್ರಿ ಅವನ್ನ ಕೊಟ್ಟು ಉದ್ಯೋಗ ಕೊಟ್ಕೊಂತದಾರ್ರಿ. ಇನ್ ಮುಂದಾದ್ರು ಈಗ ಹೊಸ ಶುಗರ್ ಫ್ಯಾಕ್ಟ್ರಿ ಮಾಡ್ಯಾರಿ. ಅದ್ರಾಗ ಒಂದು 3-4 ಸಾವಿರ ಮಂದಿ ಡೈರೆಕ್ಟ್, ಇಂಡೈರೆಕ್ಟ್ ಆಗಿ ಟ್ರಾನ್ಸ್ಪೋರ್ಟೇಷನ್, ಟ್ರ್ಯಾಕ್ಟರ್ಗಳು ಇಂಡೈರೆಕ್ಟ್, ಅದರಿಂದ ಎಲ್ಲ ಕೂಡ ಒಂದು 7 ಸಾವಿರ ಮಂದಿ ಇದು ಸಿಗ್ತೈತ್ರಿ. ಆಮ್ಯಾಗ ಇನ್ನು ಅವ್ರ ಮುಂದೆ ಟೆಕ್ಸ್ಟೈಲ್ ಇದನ್ನೊಂದು ಹಾಕ್ಬೇಕಂತ ಐತ್ರಿ, ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಅಂತ ಹೇಳಿ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಹಾಕ್ಬೇಕಂತ ಐತ್ರಿ. ಆಮ್ಯಾಗ ಅದ್ರ ರಿಲೇಟ್ ಅಲ್ಲೇ ಮರ್ಕುಮ್ಯಾಗ ಅವ್ರದ್ದು ಏನ್ ಈಗ ಬಸವ ಟೆಕ್ಸ್ಟೈಲ್ಸ್ ಅಂತ ಐತಲ್ರಿ, ಅದ್ರ ಬಾಜುಕನ್ ಹಾಕ್ಬೇಕಂತ ಐತಿ. ಮ್ಯಾಕ್ಸಿಮಮ್ ಉದ್ಯೋಗ ಕೊಡ್ಬೇಕಂತ ಅವ್ರದೊಂದು ಆಸೆ ಐತಿ. ಅಂದ್ರೆ ಇಲ್ಲಿ ಜನರೇಟ್ ಆದ್ರೆ ನಮ್ಮ ಊರು ಡೆವಲಪ್ ಆಕೈತಿ, ಮನ್ತಾನ್ ಏಳಿಗೆ ಹಾಕೋ ಎಲ್ಲರಿಗೂ ಚಲೋ ಆಕೈತಿ ಅಂತ ಅವ್ರದೊಂದು ಆಸೆ ಐತಿ. ಅದಕ್ಕೆ ಮುಂದಿನ ದಿವಸದಾಗ ಪೂರಾ ಬೈಲಹೊಂಗಲ್ ಮತಕ್ಷೇತ್ರಕ್ಕೆ ಓವರ್ ಆಲ್ ಡೆವಲಪ್ಮೆಂಟ್ ಏನೇನ್ ಮಾಡ್ಬೇಕಲ್ರಿ ಅದನ್ನೆಲ್ಲ ಮಾಡ್ಬೇಕಂತ ಆಸೆ ಐತಿ. ಅವ್ರು ಒಂದು ಉದ್ಯೋಗ ಆಯ್ತು ಅಂದ್ರೆ ಬೇಸಿಕ್ ಇದು ನೀವು ಎಜುಕೇಶನ್ ಹಿಡ್ಕೊಂಡ ಈಗ ITI ಟ್ರೈನಿಂಗ್, ಇವೇನ್ ಟ್ರೈನಿಂಗ್ ಕೊಟ್ಟು ಇಂಡಸ್ಟ್ರಿ ಉಪಯೋಗ ಆಗ್ಬೇಕು ಅಂತ ಇಂಡಸ್ಟ್ರಿ ತರಬೇಕು. ಇದ್ರ ಬಗ್ಗೆ ಅವ್ರದೊಂದು ಇದೈತೆ ಆಸಕ್ತಿ, ಸ್ಕಿಲ್ ಡೆವಲಪ್ಮೆಂಟ್ ಇದನ್ ಮಾಡ್ಕೊಂತ ನಮ್ಮಲ್ಲೇನ ಮಾಡಿ ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ ಅವ್ರಿಗೆ ಮತ್ ಬೇರೆ ಕಡೆ ಅಂತ ಅವ್ರ ಇದನ್ ಮಾಡಿ ಇದ್ ಮಾಡ್ಬೇಕಂತ ಆಸೆ ಐತ್ರಿ ಅವ್ರು ಬಾಳ. ಅದೊಂದು ಚಲೋ ಆಕೈತಿ. ಮತ್ತೆ ಎಲ್ಲರಿಗೂ ಚಲೋ, ಓವರ್ ಆಲ್ ಕ್ಷೇತ್ರಕ್ಕೆ ಚಲೋ ಆಕೈತ್ರಿ. ಕ್ಷೇತ್ರ ಜನತೆ ಮತ್ತು ಯುವ ಸಮೂಹಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾಡ್ತಾರ.